ದರ್ಶನ್. ನಾನ್ ಟೈಮ್ ಕರೆಕ್ಟಾಗಿ ತಿಂತೀನಿ, ನಿಮಗೆ ಗೊತ್ತಲ್ಲ. ನೀನ್ ತಿನ್ನೋ. ಬಾಲ ಇಲ್ಲಿ ಯಾವ್ದೋ ಕೆಲ್ಸದ ಮೇಲೆ ಹೋಗಿದ್ದಾನೆ. ಏನ್ ಕೆಲ್ಸ? ಮುಖ್ಯವಾದ ಕೆಲ್ಸ, ಅಭಿನಯ ಕಲಿಯೋಕೆ. ನಾನು ಯಾವಾಗ ಬರ್ತೀನಿ ಯಾವಾಗ ಹೋಗ್ತೀನಿ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ಬರ್ಬೇಕಾಗಿರೋ ಟೈಮ್ನಲ್ಲಿ ಕರೆಕ್ಟ್ ಬರ್ತೀನಿ. ಬಾಲ ತಿಂಡಿ ತಿನ್ಬಾ. ಯಾಕೆ ಚಾಲೆಂಜಿಂಗ್ ಸ್ಟಾರ್ಗೆ ತೊಂದರೆ ಕೊಡ್ತೀರಾ? ಬಂದ್ರು ನೋಡು, ಟೆರರ್ ಸ್ಟಾರ್ ವಾಲಿ. ಹೋಗ ಹೋಗ ಹೋಗ, ಬಾಲ ಅಂತ ಅಣ್ಣ ಹೆಸರಿಟ್ಟಿರೋದು. ಏಯ್, ದರ್ಶನ್ ಬಗ್ಗೆ ನಿನ್ಗೇನಾದ್ರೂ ಗೊತ್ತೇನೋ? ಸಿನಿಮಾಗೆ ಬರೋಕ್ಕಿಂತ ಮುಂಚೆ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿದ್ರು. ಅದೇ ತರ ನಾನು ಒಂದ್ ದಿವಸ ಸೂಪರ್ ಸ್ಟಾರ್ ಆಗ್ತೀನಿ ಕಣೋ. ಆವಾಗ ನನ್ನ ಸಿನಿಮಾ ನೋಡೋದಕ್ಕೆ ನೀವೆಲ್ಲ ಟಿಕೆಟ್ ತಗೊಳಕ್ಕೆ ಕ್ಯೂ ನಲ್ಲಿ ನಿಂತ್ಕೋಬೇಕು. ನಿನಗೂ ಒಂದ್ ಕೆಲಸ ಕೊಡ್ತೀನಿ, ಯೋಚನೆ ಮಾಡ್ಬೇಡ. ನನ್ ಟಚ್ ಅಪ್ ಬಾಯ್ ಆಗಿ. ಬೇಡ. ಯಾವಾಗ ನೋಡಿದ್ರು ದೋಸೆ, ಇಡ್ಲಿ, ಸಾಂಬಾರು, ಚಟ್ನಿ. ಇವತ್ತೇನಾದ್ರೂ ಸ್ವಲ್ಪ ಡಿಫ್ರೆಂಟ್ ಆಗಿ ತಿಂಡಿ ಮಾಡಬಾರ್ದ ನನ್ನವ್ವ? ಏನಿಲ್ಲ. ಬೆಳ್ಬೆಳಿಗ್ಗೆನೆ ಮೀನಾಕ್ಷಿ ಅಮ್ಮನ್ ಕೋಪ ಬರ್ಸ್ಬೇಡ. ಚೆನ್ನೈಗೆ ಹೋಗೋದಿಕ್ಕೆ ತಯಾರು ಮಾಡ್ಕೋ. ಇವತ್ತು ಹೋಗೋದಿಲ್ಲ. ಅಣ್ಣ ಎಲ್ಲಿ? ಬಂದೆ. ನೆನ್ನೆ ಬೆಳಿಗ್ಗೆ ಕೂಡ ಫೋನ್ ಮಾಡಿದೆ ಅಣ್ಣ, ಯಾವ ರೆಸ್ಪಾನ್ಸು ಇಲ್ಲ. ಬ್ರೋಕರ್ ಕುಮಾರ ಕಾಲ್ ಮಾಡು. ಸರಿ ಅಣ್ಣ. ರೆಸ್ಪಾನ್ಸ್ ಮಾಡಲಿಲ್ಲ ಅಂದ್ರೆ ನನ್ನ ನಂಬರಿಂದ ಮೆಸೇಜ್ ಮಾಡಿ. ಸರಿ ಅಣ್ಣ. ರಹೀಂ, ಬಂದು ತಿಂಡಿ ತಿನ್ನಿ. ಇಲ್ಲಿ ಬಿಸ್ನೆಸ್ ಮಾತಾಡ್ಕೊಂಡಿದ್ರೆ ಸಾಕಾ? ಏನಾಯ್ತು ನಿನ್ಗೆ? ಪೂರ್ಣಿಮಾ ಕಾಲ್ ಮಾಡಿದ್ಲು. ಅವಳು ತುಂಬಾ ಅಳ್ತಿದ್ದಾಳೆ. ಅವಳು ಅಳೋದ್ ಕೇಳ್ತಿದ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ. ನೀವು ಗಂಡಸರು ಜಗಳ ಮಾಡ್ತಿರೋದ್ರಿಂದ ಇದ್ಯಾವತ್ತೂ ಮುಗಿಯಲ್ಲ. ನಾವೆಲ್ಲರೂ ಹೋಗಿ ನೇರವಾಗಿ ಮಾತಾಡೋಣ. ಲಕ್ಷ್ಮಿ ಹೇಳೋದು ಸರಿಯಾಗಿದೆ, ನಾವೊಂದ್ಸಲ ಹೋಗಿ ಮಾತಾಡೋಣ. ಸರಿ, ಹೋಗೋಣ. ನಾನು ಹೋಗಿ ಗಾಡಿ ತರ್ತೀನಿ. ಇರು, ನೀನ್ ಬೇಡ, ನಾವು ಮಾತ್ರ ಹೋಗ್ತೀವಿ. ಬಾಲ ಬರ್ಲಿಲ್ಲ ಅಂದ್ರೆ ಹೇಗೆ? ಬೇಡಮ್ಮ, ಇವನ್ಗೂ ಆ ರಂಗನ್ಗೂ ಆಗ್ ಬರಲ್ಲ. ಅವನ್ ಮಾಡಿರೋ ತಪ್ಪಿಗೆ ನನ್ನ ಯಾಕೆ ಸಿಗಾಕ್ಸ್ತಾನೆ? ನಾನೇನ್ ಬೇಕು ಅಂತ ಮಾಡ್ದ? ನೀನು ಒಪ್ಕೋಬೇಡ, ನಾನು ಬರ್ತೀನಿ. ಹೇಳು. ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಅಣ್ಣ ಒಂದ್ಸಲ ಹೇಳಿದ್ರೆ 100 ಸಲ ಹೇಳ್ದಾಗೆ. ಅಣ್ಣ, ಲೆಕ್ಕ ಪೂರ್ತಿ ತಪ್ಪಾಗಿದೆ. ತಲೆಲೊಂದು ಕೂದ್ಲಿಲ್ಲ, ಸರಿಯಾಗಿ ಲೆಕ್ಕ ಕೊಡಕ್ಕಾಗಲ್ಲ. ಅಣ್ಣ, ಈ ತರ ಇನ್ಮೇಲೆ ತಪ್ಪು ಮಾಡಲ್ಲ ಅಣ್ಣ, ಕ್ಷಮಿಸ್ಬಿಡಿ ಅಣ್ಣ. ಯೋ ಚಿಕ್ಕಪ್ಪ, ಯಾರು? ಬನ್ನಿ. ನಮಸ್ಕಾರ. ಬನ್ನಿ. ಏನಮ್ಮ ಲಕ್ಷ್ಮಿ, ಅರ್ಶನ ಕುಂಕುಮದ ಜೊತೆ ಬಂದಿದ್ಯಾ? ನನ್ನ ತಮ್ಮಂದ್ರು ರಾಮ್, ಮುರ್ಗ, ರಹೀಂ, ಈ 3 ಜನನು ನನ್ನ ಹತ್ರ ಸೇರಿಸಿದ್ದು ನನ್ನ ದೊಡ್ಡ ತಮ್ಮನೇ. ಅನಾಥರ ತರ ಇದ್ರು, ನಾನ್ ಸಾಕೊಂಡೆ. ಈಗ ಒಟ್ಟಿಗೆ ಬದುಕ್ತಾ ಇದೀವಿ, ಒಟ್ಟಿಗೆ ಊಟ ಮಾಡ್ತೀವಿ, ಒಬ್ರ ಮೇಲೊಬ್ರು ಜೀವನ ಇಟ್ಕೊಂಡಿದೀವಿ. ರಂಗ, ಪಂಚಾಯಿತಿಯಲ್ಲಿ ನೀನ್ ಕತ್ತಿ ತಗೊಂಡು ನನ್ನ ತಮ್ಮನ್ನ ಚುಚ್ಚಕ್ ಹೋಗಿದ್ದಕ್ಕೆ ನಾನು ಯಾಮಾರಿ ನಿನಗೆ ಹೊಡೆದ್ಬಿಟ್ಟೆ. ಅದಕ್ಕೆ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ಚಿಕ್ಕಮ್ಮ, ಮನ್ಸಿಗಿಷ್ಟ ಇರೋ ಹುಡುಗನ್ ಮದ್ವೆ ಆದ್ರೆ ತಾನೆ ಒಂದ್ ಹುಡುಗಿ ಜೀವನ ಚೆನ್ನಾಗಿರೋದು. ನೀವೇ ಅವ್ರಿಗೆ ಹೇಳಿ. ನಮಗ್ ಯಾರೇನು ಹೇಳಬೇಕಾಗಿಲ್ಲ, ನಮಗ್ ಚೆನ್ನಾಗ್ ಗೊತ್ತು. ಹೋಗ, ಲುಕ್ ಬೇರೆ ದೊಡ್ಡದಾಗ ಮಾತಾಡಕ್ ಬಂದ. ಮರ್ಯಾದೆ ಇಲ್ದೆ ಮನೆ. ಲಕ್ಷ್ಮಿ, ಹುಡುಗಿನ ಕರಿ. ಪೂರ್ಣಿಮಾ, ಪೂರ್ಣಿಮಾ, ನಿನಗ್ ಮುರುಗನ್ ಮದ್ವೆ ಮಾಡ್ಕೊಳ್ಳೋಕ್ ತಾನೇ ಇಷ್ಟ? ಹಾಗಾದ್ರೆ ನಮ್ ಜೊತೆ ಬಂದ್ಬಿಡು. ಪೂರ್ಣಿಮಾ, ಮರ್ಯಾದೆ ಇಲ್ದವಳೆ. ಇಲ್ಲಿ ನೋಡು, ಪೂರ್ಣಿಮಾ ನನ್ನ ತಮ್ಮನ್ನ ಮದ್ವೆ ಮಾಡ್ಕೋತೀನಿ ಅಂತ ನನ್ನ ಜೊತೆ ಬಂದಿದ್ದಾಳೆ. ಈ ನಿಮಿಷದಿಂದ ಪೂರ್ಣಿಮಾ ನನ್ನ ಸೊಸೆ. ನನ್ನ ಸೊಸೆ ಮೇಲೆ ಕೈ ಮಾಡೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ನೋಡ್ದೆ, ಇಲ್ಲೇನೋ ಸಮಸ್ಯೆ ಆಗ್ತಿದೆ ಅಂತ ಹಾರು ನೋಡ್ದ. ಅವನ್ನ ಗಾಡಿಯಿಂದ ಕೆಳಗಿಳಿಬಾರ್ದು ಅಂತ ಹೇಳೇ ಕರ್ಕೊಂಡ್ ಬಂದಿರೋದು. ಅವನ್ ಹೇಳಿದ್ರೆ ಏನಾಗುತ್ತೆ ಗೊತ್ತು ತಾನೆ? ಯೋಚನೆ ಮಾಡು.
ಏ ಬಾಲ, ಏ ಬಾಲ, ಅಣ್ಣ ನಿಮ್ನ ಕರಿತಿದ್ದಾರೆ. ನಿನಗಿದೇ ಇರು. ಬರ್ತಾ ಇದೆಯಾ? ಲೈಟಾಗಿ. ಓಕೆನಾ? ಓಕೆ ಅಣ್ಣ. ಏ ಎಲ್ಲೋ ಹೋಗಿದೆ? ನಾನು ಒಳಗಡೆನೆ. ನಿನ್ ಮುಖ ಯಾಕೊಂಥರ ಇದೆ, ಆ ಸ್ವಲ್ಪ ಮಜ್ಜಿಗೆ ಕೊಡ್ಲಾ? ಸ್ವಲ್ಪ ಕುಡಿ. ಬೇಡ. ನೀನೀಗ ಸಂತೋಷವಾಗಿದ್ಯಾ ಅಲ್ಲಮ್ಮ? ತುಂಬಾ ಸಂತೋಷವಾಗಿದ್ದೀನಿ. ಅದೇ ಬೇಕಾಗಿರೋದು. ಏ ನಾನೇ ಮಾತಾಡ್ತಿದ್ದೀನಿ, ನೀನೇನಾದ್ರೂ ಮಾತಾಡು. ಏನ್ ಮಾತಾಡ್ಲಿ ಅಣ್ಣ? ನಿನ್ ಜೊತೆ ಮಾತಾಡ್ಬೇಕಾದ್ರೆ ತೋಳಲ್ಲಿ ಬಲ, ಎದೆಯಲ್ಲಿ ಧೈರ್ಯ, ಎದುರುಗಡೆ ನಿಂತ್ ಮಾತಾಡಕ್ ದಮ್ಮಿರ್ಬೇಕು. ಅದ್ ನಿನಗ್ ಬಿಟ್ಟು ಇನ್ಯಾರಿಗಿದೆ? ಹೀಗೇನೆ ಏನ್ ಮಾತಾಡೋದು ಶುರು ಮಾಡಿದ್ರು ಸುತ್ತಿ ಬಳಸಿ ಸಿನಿಮಾಗೆ ಬಂದ್ ನಿಲ್ತಾನೆ. ಒಳ್ಳೆ ಹುಚ್ಚ. ಅಣ್ಣ, ಆ ಕುಮಾರ್ ಬಂದಿದ್ದಾನೆ. ಮೇಲ್ಗಡೆ ಕೂರ್ಸು, ನಾನು ಬರ್ತೀನಿ. ನೀವು ಮಾತಾಡ್ತೀರಿ, ನೀನ್ ಇಲ್ಲೇ ಇರೋ, ನಾನು ನೋಡ್ತೀನಿ. ನಮಸ್ಕಾರ ಅಣ್ಣ. ನಮಸ್ತೆ. ಕೂತ್ಕೋ. ಆ ದುಡ್ಡಿನ ವಿಷಯ ಏನಾಯ್ತು? ತಗೊಂಡ್ ಬಂದ್ಯಾ? ಅದನ್ನ ಹೇಳೋದಕ್ಕೆ ಬಂದಿದ್ದು. ಆ ಮಾತನ್ನ ಕೇಳೋದಕ್ಕೆ ನಾನು ನಿನ್ನ ಇಲ್ಲಿ ಕರ್ಸಿಲ್ಲ. ಎಲ್ಲಿ ನಿಮ್ಮಣ್ಣ? ಅಣ್ಣ, ಕೊಟ್ಟಿದ್ದ ಟೈಮ್ ಆಗೋಯ್ತು, ಆದಷ್ಟು ಬೇಗ ಹಣ ಕೊಡ್ಬೇಕು. ಆದ್ರೆ 2 ವಾರದಿಂದ ಫೋನೇ ತೆಗಿತಾ ಇಲ್ಲ. ಹೌದಾ? ಹೌದಣ್ಣ. 2 ವಾರದಿಂದ ಫೋನ್ ತೆಗಿತಿಲ್ವಾ? ಹಾ, ನಿನ್ ಫೋನ್ ಕೊಡು. ರಹೀಮ್, ಅವನ್ ಫೋನ್ ತಗೋ. ಕೊಡು. ಹಾ, ಹೇಳೋ ಕುಮಾರ, ಅವನೋಗ್ ನೋಡ್ದ? ಚೆನ್ನಾಗಿದ್ದೀರಾ ಸರ್? ನಿಮ್ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಿರ್ಬೇಕಲ್ವಾ? ಅಣ್ಣಾಜಿ, ಅದು ನಾನು ಸ್ವಲ್ಪ ತೊಂದರೆಲಿದ್ದೆ. ಪರವಾಗಿಲ್ಲ, ಹೇಳು. ನೀವು ಫೋನ್ ಮಾಡ್ತಿದ್ರೆ ನಾನು ಕೆಲಸದಲ್ಲಿದ್ದೆ, ಎತ್ತಕ್ಕಾಗ್ಲಿಲ್ಲ. ನೀವು ದುಡ್ಡು ಕೊಟ್ಟು ಮಾಡಿದ ಸಿನಿಮಾನೆ ಅದು ಫೇಲ್ ಆಗ್ಬಿಡ್ತು. ಅದಕ್ಕೆ ದುಡ್ಡನ್ನ ಏನ್ ಮಾಡೋದು? ಫೇಲ? ಸಿನಿಮಾ ಸಕ್ಸಸ್ ಮೀಟ್ ಅನ್ನ ಯೂಟ್ಯೂಬಲ್ಲಿ ನೋಡಿದೆ. ಏನ್ ಸರ್, ಯಾಮರ್ಸಕ್ ನೋಡ್ತಿದ್ದೀರಾ? ದುಡ್ಡೇನು ಪ್ರಿಂಟ್ ಮಾಡ್ತೀನ ಬಂದವ್ರಿಗೆಲ್ಲ ಕೊಟ್ಟು ಕಳ್ಸಕ್ಕೆ? ನಿಜವಾಗ್ಲೂ ನೀನು ಕಷ್ಟಪಡ್ತೀಯ ಅಂದ್ರೆ ಈಗಲೂ ನಾನು ಹೆಲ್ಪ್ ಮಾಡೋದಕ್ಕೆ ರೆಡಿ. ಆದರೆ ನಂಬಿಕೆ ದ್ರೋಹ ಮಾಡಿದ್ರೆ ನಾನು ತಡ್ಕೊಳ್ಳೋದಿಲ್ಲ. ಮರ್ಯಾದೆಯಾಗಿ ದುಡ್ಡನ್ನು ತಂದ್ಕೊಡು, ಇಲ್ಲ ಅಂದ್ರೆ ನಾನು ಇನ್ನೊಂದು ಮುಖ ನೋಡ್ತೀಯ. ಏನಣ್ಣಾಜಿ ಎದುರಿಸ್ತಿದ್ದೀರಾ? ಅಯ್ಯೋ ಸರ್, ನಾನು ನಿನ್ನನ್ನು ಹೆದರ್ಸ್ತಿಲ್ಲ. ಇದು ದುಡ್ಡಿನ ವಿಷಯ, ಬೇಗ ಸೆಟ್ಲ್ ಮಾಡ್ಕೊಂಡ್ರೆ ಒಳ್ಳೇದು ಅಂತಿದ್ದೀನಿ. ನಿನಗೆ 2 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನೀನು ನೇರವಾಗಿ ಬಂದು ಸೆಟ್ಲ್ ಮಾಡ್ಕೊ. ಇಲ್ಲ ಅಂದ್ರೆ ನೀನು ದುಡ್ಡು ತಗೊಳ್ಳುವಾಗ ಕೊಟ್ಟಲ್ಲ ಬೇನಾಮಿ ಡಾಕ್ಯುಮೆಂಟ್ಸ್, ಅದರಲ್ಲಿರೋ ಮನೆ, ಎಸ್ಟೇಟು, ಕಾರು ಎಲ್ಲನೂ ಕಿತ್ಕೋತೀನಿ. ಅಲ್ಲ, ನಾನಿವಾಗ ಏನು ಹೇಳ್ತೀನಿ ಅಂದ್ರೆ, ನೀನು ನೇರವಾಗಿ ಬಾ, ಮಾತಾಡೋಣ. ಶ್ರೀನಿವಾಸ ಮೂರ್ತಿ ಅವರು ಫೋನ್ ಮಾಡಿದ್ದಾರೆ. ನಾಳೆ ಬಾ ಅಂತ ಹೇಳು. ಹಾ, ಇಲ್ಲ, ಸರ್, ಕೊಡು ಕೊಡು, ನಾನೇ ಮಾತಾಡ್ತೀನಿ. ಹಾ. ಅಣ್ಣ, ತಮ್ಮನ ನಾಳೆ ಕಳಿಸ್ತೀನಿ. ಸರಿಯಾಗಿ ನೋಡ್ಕೊಂಡು 2 ದಿನದಲ್ಲಿ ಕಳಿಸ್ಕೊಡು. ಸರಿ ಅಣ್ಣ. ಅಣ್ಣ, ಅದು ಅವ್ರು ಬಂದ ವಿಷಯ ಏನಾಯ್ತು? ಯಾಕೆ ಈ ಥರ ಟೆನ್ಷನ್ನು? ಆ ದುಡ್ಡಿನ ವಿಷಯ ಮರ್ತ್ಬಿಡಿ ಅಂತ ಹೇಳಿದ್ನಲ್ಲ. ನಮ್ಗೇನ್ ಕಡಿಮೆ ಆಗಿದೆ? ಪ್ರತಿ ವರ್ಷ ಇನ್ನೂ ಜಾಸ್ತಿನೇ ಬರ್ತಾ ಇದೆಯಲ್ಲ. ನಮ್ಮ ಹತ್ರ ದುಡ್ಡು ತಗೊಂಡು ಕೋಟಿ ಕೋಟಿ ಸಂಪಾದನೆ ಮಾಡಿ ತಿರ್ಗಾ ಕೇಳಿದ್ರೆ ಯಾಮರ್ಸಕ್ ನೋಡ್ತಿದ್ದಾನೆ. ಆ ಬಂದ್ ಹೋಗಿದ್ ಯಾರು ಅಂತ ಬಾಲ 2-3 ಸಲ ಕೇಳಿದಾನೆ. ಅವನ್ ತುಂಬಾ ಕೋಪಿಷ್ಟ. ಇವನ್ ಯಾಮರ್ಸ್ತಿದ್ದಾನೆ ಅಂತ ಅವನಿಗೆ ಗೊತ್ತಾದ್ರೆ ಟೆನ್ಷನ್ ಆಗಿ ದೊಡ್ಡ ಸಮಸ್ಯೆ ಮಾಡ್ತಾನೆ. ಆದ್ರೂ ಸರಿ, ಇನ್ 2 ದಿನದಲ್ಲಿ ಅವನು ಹೊಟ್ಟಿದಬ್ಬ ಬರುತ್ತಲ್ಲ, ಆಗ ಅವನಿಗೊಂದು